ಸಾವಯವ ಕೃಷಿ ಪದ್ಧತಿಯನ್ನು ಆಧರಿಸಿ ಬಾಳೆಹಣ್ಣು ರಸಬಾಳೆ ಹಣ್ಣುಗಳನ್ನ ಬೆಳೆದಿದ್ದಾರೆ. ಆಪಲ್ ಬಾಳೆಹಣ್ಣುಗಳು ಸಾಕಿನ ಹೊನ್ನುಂಟು ಶರಣಪ್ಪ ಕಪಾಳಿ ಕೆಲಸಗಳನ್ನು ಮಾಡುವುದರ ಮೂಲಕ ಆರ್ಗಾನಿಕ್ ಕಬ್ಬು ಬೆಳೆದಿರ್ತಕ್ಕಂಥ ಶರಣಪ್ಪ ಹುಟ್ಟಿ ಹಾಗೂ ಶರಣಪ್ಪ ಕಪಾಳಿ ಅವರಿಗೆ ಇಬ್ಬರು ಕೂಡ ಮೈನೂರಿನ ಮರಗು ಕೆಲಸ ಸೀತನಿ ಕೊಡ್ತಾ ಇದ್ದಾರೆ. ನಮ್ಮೂರಿನ ಪ್ರಗತಿಪರ ಬೇರೆ ಹಣ್ಣುಗಳನ್ನ ಬೆಳೆಯೋದ್ರ ಮೂಲಕ ಈ ಸಾಲು ಇನ್ನ ಎಲ್ಲ ರೈತರಿಗೆ ತಾವು ಬೆಳೆದ ಆ ಬೆಳೆಗಳನ್ನು ಆಶೀರ್ವಾದ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಪ್ರೇರಣೆ 2013ರಿಂದ 2018ರವರೆಗೆ ನಾನು ಏನು ನೀರಾವರಿ ಸಚಿವನಾಗಿದ್ದೆ. ಆ ಸಂದರ್ಭದಲ್ಲಿ ನನ್ನ ಕೈಲಾದಷ್ಟು ಶಕ್ತಿ ಮೀರಿ ಈ ವಿಜಯಪುರ ಜಿಲ್ಲೆಯ ಇತಿಹಾಸವನ್ನ ಏನು ಬರದ ಜಿಲ್ಲೆಯ ಹಿಂದುಳಿದ ಜಿಲ್ಲೆ ಇದನ್ನು ಅಳಿಸಿ ಹಾಕ್ಲಿಕ್ಕೆ 20 ವರ್ಷಗಳ ಹಿಂದೆ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ತಿಕ್ಕೋಟದ ಒಂದು ಕಾರ್ಯಕ್ರಮದಲ್ಲಿ ಅವ್ರು ನಮಗೇನು ಹೇಳಿದ್ರೆ ಎಂ ಬಿ ಪಾಟೀಲ್ರ ಈ ಭೂಮಿ ಒಳ್ಳೆ ಭೂಮಿ ಅದ, ಒಳ್ಳೆ ಬಿಸಿಲು ಅದ ಅಂತ ಹೇಳಿದ್ರು. ಭೂಮಿನೂ ಅದ, ಬಿಸಿಲು ಅದ, ಬಿಸಿಲು ಕೂಡ ಒಳ್ಳೇದೇ ಅದು. ಆಗ ಬಿಸಿಲಿನಿಂದ ಇವತ್ತು ದಿವಸ ನಿಮ್ಮ ದ್ರಾಕ್ಷಿ ಮತ್ತು ಇಷ್ಟೆಲ್ಲಾನು ಹಣ್ಣುಗಳು ಇವತ್ತು ದಿವಸ ಅಷ್ಟು ಸಿಹಿ ಆಗಿರ್ತಾವ. ಇವತ್ತು ದಿವಸ ಒಳ್ಳೆ ಭೂಮಿ ಇದೆ, ಒಳ್ಳೆ ಬಿಸಿಲು ಕೊಟ್ಟ ದೇವರು. ಆದ್ರೆ ಈ ಭೂಮಿಗೆ ಒಂದು ಬೊಗಸಿ ನೀರಿನ ಕೊರತೆ ಅದ. ಈ ಭೂಮಿಗೆ ಒಂದು ಬೊಗಸಿ ನೀರು ಕೊಡ್ರಿ ನೀವು ಎಂ ಬಿ ಪಾಟ್ರ. ಇದು ಅಮೆರಿಕಾದ ಕ್ಯಾಲಿಫೋರ್ನಿಯಾ ಮೀರಿಸ್ತದೆ ಅಂದ್ರ. ಅಮೆರಿಕಾದ ಕ್ಯಾಲಿಫೋರ್ನಿಯಾ ಅಂದ್ರೆ ಅದು ಪ್ರಸಿದ್ಧವಾದಂತ ದ್ರಾಕ್ಷಿ ಹಣ್ಣುಗಳು ಬೆಳೆಯುವಂತ. ಆದ್ರೆ ಇವತ್ತು ಕಾಲ ಬದಲಾವಣೆ ಆಗಿದೆ. ಇವತ್ತು ಅಮೆರಿಕಾದ ಕ್ಯಾಲಿಫೋರ್ನಿಯಾದಾಗ ಇವತ್ತು ನೀರು ಇಲ್ಲ. ಇವತ್ತೊಂದು ದಿವಸ ಅಲ್ಲಿ ಬರಗಾಲ ಇದೆ, ನಮ್ಮಂಗಾಗಿದೆ ಇವತ್ತೊಂದು ಪರಿಸ್ಥಿತಿ. ಯಾಕಂದ್ರೆ ಅಲ್ಲಿ ನೀರಿನ ಮೇಲೆ ಅವಲಂಬಿತಿರುವಂತ ಅನೇಕ ಬೆಳೆಗಳನ್ನ ಅವರು ಬೆಳೆಯೋದ್ರಿಂದ ಇವತ್ತು ನೀರಿನ ಕೊರತೆ ಅಲ್ಲಿ ಉಂಟಾಗಿದೆ. ನೂರಾರು ಸಾವಿರಾರು ವರ್ಷ ನಾವು ಕಷ್ಟದಾಗ ಬಂದಿದ್ದೀವಿ. ಮಾತೆತ್ತಿದ್ರು ಬರ, ಆದ್ರೂ ಕೂಡ ನಾವು ಹೇಳ್ಕೊತಿದ್ವಿ ನಮ್ಮ ಹೃದಯ ವಿಶಾಲತೆ ಬಹಳ ದೊಡ್ಡದ. ಇಂದಿರಾ ಗಾಂಧಿ ಅವ್ರನ್ನ ಮತ್ತು ನಿಜಲಿಂಗಪ್ಪನವ್ರನ್ನ ನಾವು ಬಂಗಾರದಲ್ಲಿ ತೂಗಿದಂತ ಶ್ರೀಮಂತಿಕೆ ನಮ್ಮಲ್ಲಿ ಇದೆ ಅಂತೇಳಿ. ಬರಗಾಲ ಇದ್ರು ಕೂಡ ಎಲ್ಲ ಮಳೆ ಆಧಾರಿತ ಬೆಳೆ ಮೇಲೆ ಅವಲಂಬಿತ. ಆಲ್ಮಟ್ಟಿ ಅಣೆಕಟ್ಟಾಯ್ತು, ಲಕ್ಷಾಂತರ ಎಕರೆ ಭೂಮಿಯನ್ನ ಅವಿಭಾಜ್ಯ ಜಿಲ್ಲೆಯವರು ಕಳ್ಕೊಂಡ್ವಿ. ಆ ಕೃಷ್ಣಾ ನ್ಯಾಯಾಧಿಕರಣ ತೀರ್ಪು, ಒಂದೇ ತೀರ್ಪದಲ್ಲಿ ಏನ್ ಬಚಾವತ್ ತೀರ್ಪು ಅಂತೀವಿ, ಆ ತೀರ್ಪಿನಲ್ಲಿ ನಮಗೆ ನ್ಯಾಯ ಸಿಗ್ಲಿಲ್ಲ. ನೀರು ಬೇರೆ ಬೇರೆ ಜಿಲ್ಲೆಗೆ ಹೋದು ನಮ್ಮ ಪರಿಸ್ಥಿತಿ ಯಥಾಸ್ಥಿತಿ ಮುಂದುವರಿತು. ಏನಾದ್ರೂ ನಮಗೆ ಇವತ್ತು ನ್ಯಾಯ ಸಿಗ್ಬೇಕಾಗಿದೆ. ಕೃಷ್ಣಾ ನ್ಯಾಯಾಧಿಕರಣ 2010 ಏನು ಬಂತು, 2013ರಲ್ಲಿ ಅದು ಅಂತಿಮಗೊಳ್ತು. ಬ್ರಿಜೇಶ್ ಕುಮಾರ್ ವರದಿ ಅಂತೀವಿ ನಾವು. ಮೊದಲೇದು ಬಚಾವತ್ತು, ಎರಡನೇದು ಬ್ರಿಜೇಶ್ ಕುಮಾರ್ ಅವರು ನೇತೃತ್ವದಲ್ಲಿ. ಅವಾಗ ನಮಗ ಏನಾದರೂ ನ್ಯಾಯ ಸಿಕ್ಕಿದ್ದು ನಮಗೆ ವಿಜಯಪುರ ಜಿಲ್ಲೆಗೆ 76 TMC ಅಂತ ಕೊಟ್ಟರು. ಮುಂದೆ ನಾನೇ ನೀರಾವರಿ ಸಚಿವನಾದೆ. ನಮ್ದು ಒಂದು ಸ್ವಲ್ಪ ಸ್ವಾರ್ಥ ಇರ್ತದೆ. ಎಲ್ಲರೂ ಬಂದಾಗ ಎಲ್ಲ ಕಡೆ ಒಯ್ದಾರ. ಆ 86 ಕೂಡ ಕೂಡಿಸಿ ನಾ ಇನ್ನೊಂದು 10-20 TMC ಕೂಡಿಸಿ ಒಂದು 100 TMC ಇವತ್ತು ದಿವಸ ವಿಜಯಪುರ ಜಿಲ್ಲೆಗೆ ಬರುವಂತೆ ಕೆಲಸ ಮಾಡಿ. ಬಹಳ ಜನಕ್ಕೆ ಅರ್ಥ ಇಲ್ಲ. ಇವತ್ತು ನಾವೇನೇ ಕೆಲಸ ಮಾಡಿದೀವಿ ಇದೆಲ್ಲ ಪೂರ್ವ ತಯಾರಿ ಕೆಲಸ. ಬಿಸ್ನಾಳ್ ಅವರು ಇದು ಪೂರ್ವ ತಯಾರಿ ಕೆಲಸ. ಇದು ಆಲ್ಮಟ್ಟಿ ಅಣೆಕಟ್ಟೆ ಹತ್ರ ಹಾಕ್ಬೇಕು 3ನೇ ಹಂತಕ್ಕೆ. ಅದೆಲ್ಲದಕ್ಕಿಂತ ಮುಂಚಿತವಾಗಿ ಮಹತ್ವದಾಗಿ ನಮ್ಮ ಕೃಷ್ಣಾ ನ್ಯಾಯಾಧಿಕರಣದ ಗೆಜೆಟ್ ನೋಟಿಫಿಕೇಶನ್ ಆಗಿದೆ. ಗೆಜೆಟ್ ನೋಟಿಫಿಕೇಶನ್ ಆಗದೆ ಸುಮಾರು 14,000 ಕೋಟಿ ರೂಪಾಯಿ ಕೆಲಸ
ಇವತ್ತೇನು 9 ಸ್ಥಾವರಗಳನ್ನ ತುಳಸ ನಿರ್ಮಾಣ ಮಾಡಿದ್ದೀವಿ. ನಿಮ್ದು ಇದು ಕೆನಾಲ್ ಏನೈತಲ್ಲ, ಇದು ಕೆನಾಲ್ ಬಿಜಾಪುರ ಮೇನ್ ಕೆನಾಲ್ ನಿಮ್ದು 200 ಕಿಲೋಮೀಟರ್ ಐತಿ. ಇದು ಎಷ್ಟೈತ್ರಿ? 200 ಕಿಲೋಮೀಟರ್ ಐತಿ. ಬಿಜಾಪುರದಿಂದ ಬೆಳಗಾವ, ಬಿಜಾಪುರದಿಂದ ಹುಬ್ಳಿ ತನ ಅಷ್ಟು ದೂರ ಐತಿ. ಯಾಕಂದ್ರೆ ಸುತ್ತ ಆಯ್ಸಿ ಬರ್ತೈತಿ, ನಿಮ್ಗೆ ಅನಿಸಿರಂಗಿಲ್ಲ. 200 ಕಿಲೋಮೀಟರ್ ಐತಿ. 1,000 ಕಿಲೋಮೀಟರ್ ಮೇನ್ ಕೆನಾಲ್, ಒಂದೇ 1 ಕಿಲೋಮೀಟರ್ ಉಳಿಸಲಾರ್ದೆ 1,000 ಮೇನ್ ಕಿಲೋಮೀಟರ್ ಎಲ್ಲವನ್ನ ತುಳಸ ನನ್ನ ಅವಧಿಯಲ್ಲಿ ನಾವು ಪೂರ್ತಿಗೊಳಿಸಿ ಇವತ್ತು ಏನು ಡಿಸ್ಟ್ರಿಬ್ಯೂಟರ್ ಇದಾವೆ, ಸಬ್ ಕೆನಾಲ್ಸ್ ಅದ, ಇನ್ನೂ 4-5 ಬ್ರಾಂಚ್ ಕೆನಾಲ್ಸ್ ಮನೆಲ್ಲ ಹೋಗಿದ್ನೆಲ್ಲ ಕಡೆಲ್ಲ ಅವಾಗೇನು ನಾವು ಬಿಟ್ಟಿದ್ದೀವಿ ಅದನ್ನ ಹಂಗೆ ಉಳಿದಿದ್ದಾವೆ ಮುಂದೆ ಬಂದ ಸರ್ಕಾರದಲ್ಲಿ. ನಿಮ್ಮಲ್ಲಿ ಈ ಕಡೆ ಹೂವಿನಿಪುರ್ಗಿ ಕೆನಾಲ, ದಿಂಡುವಾರ ಕೆನಾಲ, ಸಬ್ ಬ್ರಾಂಚ್ ಕೆನಾಲ್ ರೀ ಅವೆಲ್ಲ, ಮೈನ್ ಕೆನಾಲ್ ಅಲ್ಲ. ಅವತರಣ ಮಾಡೋಕ್ಕಾಗಿಲ್ಲ ಕಳೆದ 5 ವರ್ಷನಾಗ. ನಾವು ಟೀಕೆ ಮಾಡ್ತೀವಿ ಅಂತ ಹೇಳಿಲ್ಲ, ಅದರಿಂದ ಎಷ್ಟು ಉಪಯೋಗ ಆಗ್ತಾ ಇತ್ತು. ಇವತ್ತು ಅಂತರ್ಜಲ ಹೆಚ್ಚಿಗಾಗ್ಯದ. ಬಾವಿಗಳಿಗೆ, ಬೋರ್ವೆಲ್ಗೆ, ಹಳ್ಳಗಳಿಗೆ ನೀರು ಕೊಡುವಂಥದ್ದು. ಇಲ್ಲೇ ಒಂದು ಕಾರ್ಯಕ್ರಮ ಆಯ್ತು ಹಿಂದಕ್ಕೆ, ನಮ್ಮ ಕೌಲಿಗೆ ಮಾಡಿದ್ರಲ್ಲ ಕಾರ್ಯಕ್ರಮ, ನಿಮ್ಮ ಬಸವನಗುಡಿ ಪಾಟ್ಲೆ ಎತ್ತಾಳು ಏನದು ಗೋಶಾಲದಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಮಾಡಿದ್ವಿ ಹಿಂದೆ, ದೊಡ್ಡ ಕಾರ್ಯಕ್ರಮ ಇತ್ತು. ಅವಾಗ ಫಸ್ಟ್ ಟೈಮ್ ನೀರು ಹರಿಸಿದ್ವಿ ನಾವು. ಭಾರತ ಯಾವುದೋ ಒಂದು ಅವಾಗ ಅವತ್ತ ಫಸ್ಟ್ ನೀರು ತಂದು ಕಾರ್ಯಗಳಿಗೆ ಹರಿಸಿದ್ ನಾವು. ಸಿದ್ದೇಶ್ವರ ಮಹಾಸ್ವಾಮಿ ಯಾಕೆ ಮಾತನ್ನ ಹೇಳ್ತಾರೆ, ಒಂದ್ ವೇಳೆ ನಾವು ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಹಾಕ್ಬೇಕು ಅಂತೇಳಿ ಕೂತಿದ್ದಂದ್ರ ಆ ನಿರ್ಣಯ ಜರ್ಕರ್ತ ಆಗಿತ್ತಂದ್ರ ಇನ್ನ ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ. ಇದರ ಅರ್ಥ ನಾನು ನೀರಾವರಿ ಮಂತ್ರಿ ಇರ್ತಿದ್ದಿಲ್ಲ ಮುಂದೆ. ಈಗ ಇನ್ನೂ ಆಗಿಲ್ಲ. ಇದು ಯಾವಾಗ ಗೆಜೆಟ್ ನೋಟಿಫಿಕೇಶನ್ ಆಗೈತೆ ಅವಾಗ ಕೆಲಸ ಚಾಲು ಮಾಡ್ಬೇಕಾದ್ರೆ ಅವಾಗ ಮತ್ತೆ 20 ವರ್ಷ ಅವಾಗ ಹಣಕಾಸಿನ ವ್ಯವಸ್ಥೆ ಹೆಂಗಿರ್ತದೋ, ಕೊಡ್ತಾರೋ ಬಿಡುತ್ತಾರೋ ದೇವರಿಗೆ ಗೊತ್ತದ. ದಿನ 50 ವರ್ಷ ಹೋಗ್ತಿರ್ತದ. ಪೂರ್ವ ತಯಾರಿಯಾಗಿ ಕೆಲಸ ಮಾಡಿದ್ವಿ ನಾವು. ದಿವಸ ಅಡ್ವಾನ್ಸ್ ಆಕ್ಷನ್ ಅಂತೀವಿ ನಾವು. ಹಿಂದಕ್ಕೆ ಅಂತಿದ್ವಿ ಏನಾದ್ರು ಆಂಧ್ರದವರು, ಮಹಾರಾಷ್ಟ್ರದವರು ನೀರು ಗೋರಕ್ಕಿಂತ ಮುಂಚೆ ಎಲ್ಲ ತಯಾರು ಮಾಡ್ಕೊಂಡ್ಬಿಡ್ತಾರೆ. ನೀರು ಬಂದಾಗ ಬರೇ ವಾಲ್ ತಿರುಗಿಸ್ತಾರ, ಇದು ಮಾಡ್ತಾರ ಅಂತೀವಿ ನಾವು. ನಮ್ಮ ರಾಜ್ಯದಾಗ ಹಂಗಾಗಂಗಿಲ್ಲ ಅಂತೇಳಿ ಇವತ್ತು ಆ ಕೆಲಸ ಅವ್ರು ಮಾಡಿದೀವಿ. ಮುಳವಾಡ, ಚಿಮ್ಮಲ್ಗಿ, ಗುತ್ತಿ ಬಸವಣ್ಣ, ಪೀರಾಪುರ, ಬೂದಿಯಾಳ, ತುಮಚಿ, ಬಬಲೇಶ್ವರ ಕೆರೆ ತುಂಬು ಯೋಜನೆಗಳು ಎಲ್ಲವನ್ನು ಮಾಡುವ ಮೂಲಕ 1 ಹಂತಕ್ಕೆ ಒಂದು ದಿವಸ ಸಂತೃಪ್ತಿ ಅಂತಂದು ಇದು ಆಲ್ಮಟ್ಟಿ ಅಣೆಕಟ್ಟೆ ಎತ್ತರ ಆಗಿ ನಮ್ ಗೆಜೆಟ್ ನೋಟಿಫಿಕೇಶನ್ ಆಗಿ ಅದು ಮಾಡಿದ್ಮೇಲೆ ನಿಮ್ಮ ಹೊಲಗಳಿಗೆ ನೀರು ಬರ್ತಾವ. ಅಲ್ಲಿ ತನ ಹೊಲಗಳಿಗೆ ತಾಂತ್ರಿಕವಾಗಿ ಕಾನೂನಾತ್ಮಕವಾಗಿ ನೀರು ಕೊಡಕ್ ಬರಂಗಿಲ್ಲ ದೋಸ್ತ. ನಮ್ ತುಮಚಿ ಬಬಲೇಶ್ವರ ಹೊರತುಪಡಿಸಿ, ಯಾಕಂದ್ರೆ ಅದು ಉಳಿತಾಯದ ನೀರಿನಲ್ಲಿ ಅದ. 8 TMC ನಾವು ಬೇರೆ ತಗೊಂಡಿದ್ದೀವಿ. ಅಲ್ಲಿ ಒಂದೇ ಕೆನಾಲ್ ನಾವು FIC ಮಾಡಿ ನೀರು ಕೊಡ್ಬೋದು. ಅದ್ರ ಒಂದು ನಾನು ಉಳಿತಾಯ ನೀರನ್ನ ಇದು ಮಾಡಿಕೊಂಡು ಸುಮಾರು 50,000 ಹೆಕ್ಟರ್ನ ಇವತ್ತು ಆ ಭಾಗ ಮುಳವಾಡ ಏನು ಕೃಷ್ಣ ಇದರಲ್ಲಿ ಹಂತದ 2ರಲ್ಲೇ ಸುಮಾರು 50,000 ಹೆಕ್ಟರ್ನ ಉಳಿತಾಯ ನೀರನ್ನ ತೋರಿಸಿ ಅದನ್ನ ಅಭಿವೃದ್ಧಿ ಮಾಡ್ತೀವಿ. ಅಲ್ಲಿ ಮಾತ್ರ ಡೈರೆಕ್ಟ್ ಆಗಿ ಒಂದು ದಿವಸ ನಾವು ಈ ಕಡೆ ಬಬಲೇಶ್ವರ ಸುತ್ತಮುತ್ತ ಬಾಗೇವಾಡಿ ಒಂದು 25,000 ಎಕರೆ ನಮ್ಮದೊಂದು ಬಬಲೇಶ್ವರ ಒಂದು 25 ಅಲ್ಲಿ ನೀರು ಮಾತ್ರ ಕೊಡುವಂಥದ್ದಾಗ್ತದೆ. ಇದ್ರ ಜೊತೆಗೆ ನಮ್ದೊಂದು ಇನ್ನೊಂದು ಕನಸು, ಯಾಕಂದ್ರೆ ನಾವು ಕನಸು ಕಾಣ್ತೀವಿ. ಅದೇನೋ ಇರಲಿ ಒಂದು ದಿವಸ ಕನಸು ಮಾಡೋ ಒಂದು ದಿವಸ ಬರ್ತದ. ಅದು ಕೆರೆ ತುಂಬು ಯೋಜನೆ ಪ್ರಾರಂಭ ಮಾಡಿದಾಗ ನಗ್ತಿದ್ರು ನಮ್ಮ ಕಡೆ, ಕೆರೆ ಹೆಂಗ್ ತುಂಬಿಸ್ತಾರ್ರಿ ಅಂತೇಳಿ. ಕೃಷ್ಣಾ ನದಿ ಒಯ್ದು ಕನ್ನಂಬಡಿ ಹೋಯ್ತು ಅಂದ್ರೆ 3 ಖಂಡವ್ರು ಅದಾರ ನನಗೆ. ಕೃಷ್ಣಾ ನದಿ ಒಯ್ದ ಕನ್ನಂಬಡಿ, ಯಾಕಂದ್ರೆ ಕನ್ನಂಬಡಿ 678 RL ಮೀಟರ್, ನಮ್ಮ ಮುಳವಾಡ ಇರುವುದು 640ಕ್ಕೆ. 640 38 ಮೀಟರ್ ಅಂದ್ರೆ 3 ಸ್ಥಳ ಅಂದಾರ. ನಮ್ಮ ತಕೋಟ, ಬಾಬಾನಗರ, ಬಿಜರ್ಗಿ ಇವೆಲ್ಲ 640 ಮ್ಯಾಗಿದ್ದಂಥವು. ಇಲ್ಲಿ ಆ ಕಾಲಕ್ಕೂ ನೀರು ಬರಂಗಿಲ್ಲ ಅಂತ ಹೇಳಿ ಬಿಸ್ನಾಳರು ಕಂಡಪಟ್ಟು ಬೈದಾರ ಅವ್ರು. ಏನ್ರಿ ಇದು ಸತ್ಯ ಇತ್ತದು. 630 ನೀರು ಬರಂಗಿಲ್ಲ. 640 ಮ್ಯಾಗ ಕನ್ನಡಿಗೆ ಹೋಯ್ತಾರೆ. ಗುಡ್ಡ ದರಿದಿರು ಗುಡ್ಡ ನಮ್ಮ ಬಿಜಾಪುರ ಜಿಲ್ಲಾ ಹೈಯೆಸ್ಟ್ ಗುಡ್ಡ. ಆ ಗುಡ್ಡದ ತುದಿ ಮ್ಯಾಗ ಇವತ್ತು ನಿಮ್ಮೆಲ್ಲರ ಆಶೀರ್ವಾದ, ದೇವರ ಆಶೀರ್ವಾದ, ಸಿದ್ದೇಶ್ವರ ಮಹಾಸ್ವಾಮಿಯವರ ಪ್ರೇರಣೆ, ನಮ್ಮ ತಂದೆಯವರ ಆಶೀರ್ವಾದ ಆ ಕೆಲಸ ಮಾಡಿ ಇನ್ನೂ ಆಗ್ಬೇಕಾಗಿದ್ದು ಬಹಳಷ್ಟು. ನಾನು ಅದೇ ನಿನ್ನೆ ಹೇಳ್ತಾ ಇದ್ದೆ, ನಿಮ್ಗೆ ಹೇಳ್ತಾ ಇದ್ದೆ, ಅಲ್ಲಿ ನಮ್ಮ ಇಂಡಿ ತಾಲೂಕಿನ ಸುಮಾರು ಏನು ನಮ್ಮ ಇಂಗ್ಲೇಶ್ವರ, ಅದು ನಮ್ಮ ಇಂಚಿಗೇರಿ 2 ಕೆರೆಗಳು, ಹೊರತಿ, ನಮ್ಮ ಜಿಗ್ಜುಡ್ಗಿ, ಗುಂದವಾನ, ಇಲ್ಲೆಲ್ಲ ಉತ್ತರ ನಾಗಟ ಶಾಸಕರು
ಅದನ್ನು ಕೂಡ ನಾವು 2 ವರ್ಷ ಹಿಂದಿನ ಹಾಕಿತ್ತು, ಕಾರಣಾಂತರದಿಂದ ಅದು ಮುಂದೂಡ್ತು. ಅದೆಲ್ಲ ಈಗ ಬೇಡ. ಈಗ ಅದನ್ನು ಕೂಡ ಈಗ ಕೆಲಸ ನಡೆದದ. ಆ ಕಾಂಟ್ರಾಕ್ಟರ್ ಸ್ವಲ್ಪ ಪೇಮೆಂಟ್ ಜಾಸ್ತಿ ಜಲ್ದಿ ಮಾಡ್ತದ. ನೀವು ಒಂದು ಸ್ವಲ್ಪ ಹೋಗಿ ಬರೀ ನಮಗೆ ಹಚ್ಚಬೇಡ್ರಿ, ನೀವು ಪೇಮೆಂಟ್ ಕೊಡ್ಸೋ ಕೆಲಸನೇ ಮಾಡ್ರಿ. ಹೋಗಿ ಡಿ ಕೆ ಶಿವಕುಮಾರ್ ಅವ್ರ ಕಡೆ ಹೋಗಿ ಕುತ್ಕೊಂಡು 85 ಕೋಟಿ ರೂಪಾಯಿ ಪೆಂಡಿಂಗ್ ಐತ್ರಿ ಸಾಹೇಬ್ರ, ನನಗೆ ಹೇಳ್ರಿ, ನೀವು 6 ತಿಂಗಳನ್ನ ಮುಗಿಸ್ಕೊಡ್ತೀನಿ ನಾನು. ಅವ್ 6 ತಿಂಗಳನ್ನ ಮುಗಿಸ್ಕೊಟ್ರೆ ಇವತ್ತು ಹೊನ್ನೊಟ್ಟಿಗೆ ಏನು ಇವತ್ತು ತಂದ್ರಲ್ಲ ಕಬ್ಬು ಹಣ್ಣುಗಳು ತಂದು ಕೊಟ್ರಲ್ಲ, ಹಂಗ ಆ ಭಾಗದ ಜನನು ತಂದು ತೋರಿಸ್ತಾರ, ತಂದು ತೋರಿಸ್ತಾರೆ ಇವತ್ತು. ಅದು ಒಂದು ಆಯ್ತಲ್ಲ. ಬಹುಶಃ ಒಂದ್ ಕಾಲ ಇತ್ತು, ನಮ್ಮ ಡಿ ಸಿ ವೈಎಸ್ ಪಾಟೀಲ್ ಇದ್ರು. ಅವಾಗ ವೈಎಸ್ ಪಾಟೀಲ್ ಡಿ ಸಿ ಇದ್ದಾಗ ನಾವು ಬರಗಾಲ, ಇಂಥ ಬರಗಾಲ ಅಲ್ಲ ಇದು, ಬಹಳ ಕೆಟ್ಟ ಬರಗಾಲ, ಇದು ಸಾಧಾರಣವಾದಂತ ಬರಗಾಲ. ಅದು ಪ್ರತಿ ವರ್ಷ ನಾವು ನೋಡ್ತೀವಲ್ಲ ಅಂತ ಬರಗಾಲ. ಅಂತ ಬರಗಾಲ ನಮ್ಗ 711 ಟ್ಯಾಂಕರ್ ಹಚ್ಚಿದ್ವಿ ನಾವು. ಈಗ ಎಷ್ಟು ಟ್ಯಾಂಕರ್ ಹಚ್ಚಿವಿ? 18 ಟ್ಯಾಂಕರ್ ಈ ಜಿಲ್ಲೆದಾಗ. ಅದು ಒಂದಷ್ಟು ಆಯ್ತಾನ, ಆ ಭಾಗದಿಂದ ಆಯ್ತಾನ ಬಹುಶಃ ನಮ್ಮ ಟ್ಯಾಂಕರ್ 10 ಒಳಗಿರ್ತಕ್ಕಂಥದ್ದು ಕುಡಿ ನೀರಿನ ಟ್ಯಾಂಕರ್ಗಳು. ಇಲ್ಲಿಕಂದ್ರೆ ಇವತ್ತಾಗ ಹಾಕಗಳ ನೀವು ಈ ಕಬ್ಬ ಗಿಬ್ಬ ಹಣ್ಣ ನೋಡಿದಿರಲ್ಲ, ಅದನ್ನ ನೋಡಕ್ ಹಾಕಿದಿಲ್ಲ. ಟ್ಯಾಂಕರ್ ಸಲುವಾಗಿ ಪಾಳೆ ಹಚ್ಕೊಂಡು ನಿಂದಿರ್ಬೇಕಾಗಿತ್ತು ನೀವು, ಕುಡಿ ನೀರಿನ ಸಲುವಾಗಿ, ಒಂದು ಕುಡಿದ ನೀರಿನ ಸಲುವಾಗಿ. ಇವತ್ತು ಅಂತರ್ಜಲ ಹೆಚ್ಚಾಗ್ಯದ, ನೀರದ, ನಾವು ಸುಖವಾಗಿದ್ದೀವಿ, ಇವತ್ತು ಒಳ್ಳೇದಾಗ್ಯದ ಅನ್ನೋ ಮಾತನ್ನ ಸಂದರ್ಭ ಹೇಳಿ, ಇವತ್ತು ಇನ್ನು ಒಂದೈದು ನಮ್ಗೆ ಹೆಂಗ್ ಕೆರೆ ತುಂಬಿದೇವಲ್ಲ ಹಂಗೆ ಹಳ್ಳಕ್ಕೆ ಒಂದು ಸ್ಕೀಮ್ ಮಾಡಿದೀವಿ. ಎಲ್ಲ ನಮ್ಮ ಕೆನಲ್ ನೆಟ್ವರ್ಕ್ ಮೇಲೆ ಸುಮಾರು 159 ಹಳ್ಳಗಳದಾವ. ಕಟ್ಕೊಂಡವ್ರ 159 ಹಳ್ಳಗಳದಾವ. ಆ 159 ಹಳ್ಳಿಗಳು ಸುಮಾರು 400 ಹಳ್ಳಿಗಳಿಗೆ ಬೆನಿಫಿಟ್ ಆಗುತ್ತವೆ. ಆ ಹಳ್ಳಿಗಳಿಗೂ ಕೂಡ ನಾವು ಒಂದು ಎಸ್ಕೇಪ್ ಕೊಟ್ಟು ನೀರು ಕೊಟ್ಟು, ಯಾವಾಗ ಮಳೆ ಪ್ರವಾಹ ಜಾಸ್ತಿ ಇರ್ತದ ಪತಮಾಂತನಾಗ ಅವಾಗ ನೀರನ್ನು ಕೊಟ್ಟು ಅಲ್ಲಲ್ಲಿ 500 ಮೀಟರ್ ಒಂದು ಚೆಕ್ ಡ್ಯಾಮ್ ಮಾಡಿ, 1 ಮೀಟರ್ ಚೆಕ್ ಡ್ಯಾಮ್, ಅದು ನೀರೆಲ್ಲ ಹಿಂಗೆ ಮುಂದೆ ಹರಿಬೇಕು ಅಂತ ಹೇಳಿ ಅದೊಂದು ಯೋಜನೆ ಆಯ್ತು. ಸುಮಾರು ಅವಾಗ ನಾ ಇದ್ದಾಗ 80 ಕೋಟಿನೇ ಇತ್ತು ಅವಾಗ, 60-80 ಕೋಟಿ. ಈಗ ಸುಮಾರು 120 ಕೋಟಿ ಆಗ್ತೈತಿ. ಅದೊಂದು ಆಯ್ತಂದ್ರ ಇವತ್ತು ಅಂತರ್ಜಲ ವಿಷಯದಲ್ಲಿ ಇಡೀ ಭಾರತ ದೇಶ ಇವತ್ತು ದಿವಸ ಬಂದು ನಮ್ಮ ಬಿಜಾಪುರ ಜಿಲ್ಲೆ ನೋಡ್ಕೊಂಡು ಹೋಗ್ಬೇಕಾಗ್ತದೆ ಅಂತ ಪರಿಸ್ಥಿತಿ ಬರ್ತೈತೆ. ಅದು ಕೂಡ ಬಿಡಂಗಿಲ್ಲ, ಸ್ವಲ್ಪ ಕಷ್ಟದ, ಸ್ವಲ್ಪ ಮಾಡ್ತೀರ, ಅದು ಬಿಡಂಗಿಲ್ಲ. ಅದು ಒಂದ್ ದಿವಸ ನಾವು ಮಾಡೋಣ. ಅದೊಂದು ಹಳ್ಳ ತುಂಬಿಸೋ ಕೆಲಸ ಇದೇನಪ್ಪ ಅನ್ಬೇಕಿದ್ರೆ, ಇದು ಹಳ್ಳನೂ ತುಂಬಿಸಿದ್ರಲ್ಲ ಅಂತ ಹೇಳಿ ಅದು ಹಳ್ಳಕ್ಕೆ ನೀರು ಕೊಟ್ಟು ಆ ಅಂತರ್ಜಲ ಇನ್ನ ಹೆಚ್ಚಿಗೆ ಮಾಡಿದ್ರೆ ಅನುಕೂಲ ಆಗ್ತದೆ. ಇವ್ ನೀವು ದೋಣಿ ಹಳ್ಳದ ಹೇಳಿದ್ರೆ, ದೋಣಿ ಹಳ್ಳದ ಬಿಟ್ಟಿಲ್ಲ, ಅದನ್ನ ಒಂದು ಪ್ರಸ್ತಾವನೆ ಮಾಡಿ ವ್ಯಾಪ್ಕೋ ಕಂಪನಿ ಕೊಟ್ಟು ನಾನು ಕೇಂದ್ರ ಸರ್ಕಾರದಲ್ಲಿ ಮಾಡಿದ್ರು. ಭಾಳ ಸ್ವಲ್ಪ ದೊಡ್ಡದು ಮಾಡಿದ್ರು, 4,000 ಕೋಟಿ ರೂಪಾಯಿ ಮಾಡಿದ್ರು. ಅದು ಸ್ವಲ್ಪ ಮಾರ್ಪಾಡು ಮಾಡಿ ಒಂದು 400-500 ಕೋಟಿ ರೂಪಾಯಿ, 700-800 ಕೋಟಿ ರೂಪಾಯಿ ಮಾಡಿ ಮತ್ತೆ ಮಾರ್ಪಾಡು ಮಾಡಕ್ಕೆ ಡೋಣಿ ಹಳ್ಳದೇನೈತಲ್ಲ ಅದು ಬಿಟ್ಟಿಲ್ಲ. ನನ್ನ ಕಡೆ ಐತೆ, ನನ್ನ ಕಡೆ ನಾನೇ ಯೋಜನೆ ಸಪೋರ್ಟ್ ಮಾಡಿಸಿದ್ದ. ಟೆಂಡರ್ ಕರ್ಷಿಸಿ ಎಲ್ಲ ಟೆಂಡರ್ ಕರ್ಷಿಸಿ ಅದೆಲ್ಲಾನು DPR ರೆಡಿ ಮಾಡಿಸಿದ್ದು. ಕೇಂದ್ರ ಸರ್ಕಾರದ ಸಂಸ್ಥೆ ಅದು ವ್ಯಾಪ್ಕೋಸ್ ಅಂತೇಳಿ ಅದನ್ನ DPR ಕೂಡ ರೆಡಿ ಮಾಡಿದಾರ. ಅವ್ರು ಸುಮಾರು 4,000 ಕೋಟಿ ರೂಪಾಯಿ ಮಾಡಿದಾಗ ಸ್ವಲ್ಪ ಅದು ಅಮೌಂಟ್ ಭಾಳ ದೊಡ್ಡದು ಅನಿಸ್ತದೆ. ಹೀಗಾಗಿ ಅದನ್ನು ಸ್ವಲ್ಪ ಮಾರ್ಪಾಡು ಮಾಡಿ ಅದರ ಕೆಲವನ್ನ ತಗೊಂಡು ಹೆಂಗಂದ್ರೆ ಯಾಕಡೆ ಈ ಕಡೆ ಬಂಡ್ ಕ್ರಿಯೇಟ್ ಮಾಡಿಕೊಂಡು ಎಲ್ಲ ಎಲ್ಲಿ ಇವು ಬಟ್ ನಂಗೆ ನೆನಪೈತೆ, ಪೂರ್ತಿ DPR ನೆನಪೈತೆ ನನಗೆ. ಎಲ್ಲಿ ತಿರುವು ಬರ್ತಾವ ತಿರುವುಗಳನ್ನ ಸ್ಟ್ರೇಟ್ ಮಾಡಿಸ್ಕೊಂಡು ಮತ್ತಿದೆಲ್ಲ ಏನು ಈ ಬ್ರಿಡ್ಜ್ಗಳು ಎಲ್ಲನೂ ಅದಾವಲ್ಲ, ಅಲ್ಲಿ ಹೋಗಿ ಇವೆಲ್ಲ ಜಾಲಿಗಳು ಹೋಗಿ ನಿಲ್ತಾವ. ಅದಕ್ಕೊಂದು ವಿ ಶೇಪು ಇವ್ದು ಏನೋ ಅದು ಇದು ಅಂತಾರೆ. ಆ ರೀತಿ ಅದನ್ನ ಮಾರ್ಪಾಡು ಮಾಡ್ಬೇಕಾದ್ರೆ ಈ ಕಂಟಿಗಳಿಗೋಸ್ಕರ ಸುಗಮವಾಗಿ ಹರಿದು ಹೋಗ್ಬೇಕು ಅಂತೇಳಿ ಇಂಥವೆಲ್ಲವೂ ಕೂಡ ಅದಾವ. ಅದನ್ನ ಆ ಯೋಜನೆನ ಕೂಡ ಮುಂದಿನ ದಿನದಲ್ಲಿ ಈಗ ಮಾಡ್ತೀವಿ. ಯಾಕಂದ್ರೆ ನಮ್ಮ ಸರ್ಕಾರದಾಗ ಈಗ ಗ್ಯಾರಂಟಿಗೆ ಭಾಳ ನಾವು ಖರ್ಚು ಮಾಡಿದ್ವಿ. ಹಿಂಗಾಗಿ ಸ್ವಲ್ಪ ಏನೇ ಹೇಳ್ಬೇಕಂದ್ರೆ ಸ್ವಲ್ಪ ವಿಚಾರ ಮಾಡಿ ನಾವು 2013 18 ಎಲ್ಲಕ್ಕೂ ಎಸ್ ಹತ್ತಿದೀವಿ ನಾವು. ಈಗ ಸ್ವಲ್ಪ ಎಚ್ಚರಿಕೆಯಿಂದ ಎಸ್ ಅಂತ ಹೇಳ್ಬೇಕಾಗ್ಯದ ಏನ್ರಿ. ಅದಾಗೂ ಕೂಡ ಬರ್ತದ, ಅದಕ್ಕೂ ಟೈಮ್ ಬರ್ತದ. ಮಾಡೋಣ ತಮ್ಮೆಲ್ಲರ ಒಂದು ಆಶಯ, ದೇವರ ಆಶೀರ್ವಾದ ಅದನ್ನು ಕೂಡ ಆಗ್ತದನ್ನು ಮಾತ್ರ ಹೇಳಿ, ಆ ಜೊತೆಗೆ ನೀರಾವರಿಗೆ ಎಷ್ಟು ಒತ್ತು ಕೊಟ್ಟಿದ್ದೀವಿ. 2013 2023 ನಾವು ನಮ್ಮ ಬಿಜಾಪುರ ಜಿಲ್ಲೆದಾಗ 33 ಸ್ಟೇಷನ್ ಇದ್ದು, KEB ಸ್ಟೇಷನ್ಗಳು. ಯಾಕಂದ್ರೆ ನೀರು ಇದ್ದಾಗ ಕರೆಂಟ್ ಇರ್ತಿದ್ದಿಲ್ಲ, ಕರೆಂಟ್ ಇದ್ದಾಗ ನೀರು ಇರ್ತಿದ್ದಿಲ್ಲ. ಈಗ ಸುಮಾರು ನಾವು ಈ 10 ವರ್ಷದಾಗ ಅವಧಿಯಲ್ಲಿ 13 23 75 ಸ್ಟೇಷನ್ಗಳು ಇದ್ದು. ಅಂದ್ರೆ ಸ್ವಾತಂತ್ರ್ಯ ಸಿಗೋಕ್ಕಿಂತ ಮಂತ್ರಿಂದ ಇಲ್ಲಿ ತನ ಎಷ್ಟಿತ್ತು? 33 ಇತ್ತು. ಈ 10 ವರ್ಷದಾಗ 37 ದಿವಸ ನಾವು ಸ್ಟೇಷನ್ಸ್ ಮಾಡಿದ್ವಿ. 110 KV ಸ್ಟೇಷನ್ ಅದು ನಾನು ಕೂಡ ಮಾಡಿ ಇಲ್ಲೇ ನಾ ಹಿಂದೆ 400 KV ಸ್ಟೇಷನ್ ದೇವರಪುರಿಗೆ ಹಾಕಿದ್ದೆ. ಅಲ್ಲಿ ಜಾಗ ಪ್ರೈವೇಟ್ ಜಾಗ ಭಾಳ 20 ಲಕ್ಷ ಹೇಗೆ ನಿಮ್ ಗೌಡ್ರ ಕಡೆ ಬೈತದ. ಹಡಗಲಿಗೆ ಬಂದೀಗ 400 KV ಸ್ಟೇಷನ್ ಅದಕ್ಕೆ 1,000 ಕೋಟಿ ರೂಪಾಯಿ ನಾ ಇದ್ದಾಗ ಮಾಡಿದ್ರಿ ಗೌಡ್ರ. ಅದು 1,000 ಕೋಟಿ ದೇವರಪುರಿಗೆ ಹಾಕಿದೀವಿ.
ಅದನ್ನು ನಾನು ಮತಕ್ಷೇತ್ರಕ್ಕೆ ಹೋಗ್ಬೇಕಂತ ಮಾಡಿದ್ನಿ. ಅದು ಸೆಂಟರ್ ಪ್ಲೇಸ್ ಹಾಕೋದು ಕೋಟ್ಯಾ ಸಾಹೇಬದ ಸೆಂಟರ್ ಪ್ಲೇಸ್ ಹಾಕ ಸಾಹೇಬ್ರ ಬ್ಯಾಡ್ರಿ ಮಾಡಬೇಡ್ರಿ, ಎಲ್ಲಾ 220 ಸ್ಟೇಷನ್ಸ್ ಮಧ್ಯ ಆಗ್ತದ, ಅದಕ್ಕೆ ದೇವರ ಪುಡಿಗಿ ಅಥವಾ ಈ ಕಡೆ ಸುತ್ತಮುತ್ತಲ ಅದು ನಿಮ್ಮಲ್ಲಿ ಸರ್ಕಾರಿ ಜಮೀನಿತ್ತು, ಈಗ ಅದನ್ನ ಹಡಗಲಿಗೆ ಹಾಕಿದೀವಿ. ವಿದ್ಯುತ್ ಶಕ್ತಿನೂ ಕೂಡ ಅಷ್ಟೇ ಕೆಲಸ ಆಗತ್ತೆ, ಬರೀ ನಾವು ನೀರಾವರಿ ಕಾಣ್ತೈತಿ, ನೀರಾವರಿ ಅಷ್ಟೇ ಕಾಣ್ತದೆ, ವಿದ್ಯುತ್ ಶಕ್ತಿನೂ ಕೂಡ ಅಷ್ಟೇ ಅದು. ನಿನ್ನೆ ಕನ್ನಮಡಿಯಾಗೂ ಕೂಡ ಗಡಿ ಭಾಗದದ್ದು ಅಲ್ಲಿನೂ ಕೂಡ ಒಂದು 110 KV ನಿನ್ನೆ ನಾವು ಭೂಮಿ ಪೂಜೆ ಮಾಡಿ ಬಂದಿದ್ವಿ. ನಿಮ್ಮಲ್ಲಿ ಯಾವುದೋ ಒಂದು ಉಳಿದೈತಿ, ಇನ್ನೊಂದು ಯಾವುದೋ ಉಳಿದೈತಿ, ಮನ್ ಜಗ ತೆಗೆದಿರೋ ಅವರು. ನಿಮ್ಮಲ್ಲಿ ಯಾವುದೋ ಒಂದು ಊರ್ದು ಉಳಿದೈತಿ, ಸ್ಟೇಷನ್ KV ಸ್ಟೇಷನ್ ಆಗ್ಬೇಕು ಅಂತೇಳಿ ಮಣ್ಣಿನ ಕಡೆ ನಿಮ್ಮ ಮತಕ್ಷೇತ್ರ ಅಲ್ಲ. ಆಯ್ತು, ಅದನ್ನ ನೆನಪು ಮಾಡ್ಕೊಂಡು ಹೇಳ್ತಾನೆ, ಬಂದಿರ್ತಾರೆ ಅವಾಗ ನಮಗೂ ಹೇಳ್ತಾರೆ. ಹೀಗಾಗಿ ಈ ಎಲ್ಲ ಕೆಲಸಗಳು ಸಹ ಆಗಿದಾವು. ಬರುವಂಥ ದಿವಸಗಳಲ್ಲಿ ಇವತ್ತು ಇನ್ನೂ ಹೆಚ್ಚಿನ ಕೆಲಸಗಳು ಮತ್ತು ರೈತರು, ನಾ ಹೇಳಿದೆ ಈಗ ರಾಜಶೇಖರ್ ಎಲ್ಲರೂ ನೀವೆಲ್ಲ ಜಲಾಯನ ಏನೇನು ಬೆಳಿಬೇಕು ಅಂತ ಹೇಳಿದ್ರೆ ಅವ್ರು ನಿಮ್ಗೆ ಮೊದಲು ತೋರಿಸ್ಬಿಟ್ರು ನಾವು ಏನೇನು ಬೆಳೆಯಕತ್ತೀವಿ ಅಂತ ಹೇಳಿ. ಅವರು ಸೈಂಟಿಸ್ಟ್ ಆಗ್ಯಾರ, ರೈತರಿಗೆಲ್ಲ ತೋರಿಸ್ಬಿಟ್ರಲ್ಲ ಈಗೆಲ್ಲ. ಏನ್ರಿ ನೀವು ಇಂಥದ್ದೇ ಬೆಳಿಬೇಕು, ನಾವು ಕಬ್ಬು ಹೆಂಗೆ ಬೆಳಿತೀವಿ, ನಾವು ಇದು ಹೆಂಗೆ ಬೆಳಿತೀವಿ, ನಿಮ್ಮ ಸೈಂಟಿಸ್ಟ್ಗಿಂತ ನಮ್ಮ ರೈತರು ಶಾಣ್ಯಾರ. ಹೌದಲ್ಲ, ಎಲ್ಲ ಪೇರ ಬಾಳೆ ಹಣ್ಣ ಏನೇನು ತೋರಿಸ್ಬೇಕು ಎಲ್ಲರೂ ತೋರಿಸಿದ್ರು. ಇಲ್ಲ ಅದಾಗಿನೂ ಕೂಡ ಹೇಳ್ತೀನಿ, ಇದಾಗಿನೂ ಕೂಡ ಏನದಂದ್ರೆ ಇವತ್ತು ಏನು ಅವರು ವೈಜ್ಞಾನಿಕವಾಗಿ ಹೇಳ್ತಾರೆ ಅದನ್ನು ಸ್ವಲ್ಪ ಪಾಲನೆ ಮಾಡೋ ಸೂಕ್ತ ದೋಸ್ತ, ಅದನ್ನೆಲ್ಲನೂ ಕೂಡ ಮಾಡ್ರಿ ಅನ್ನೋ ಮಾತನ್ನ ಸದ್ದದ್ದು ಹೇಳಿ ಭಾಳ ಸಂತೋಷದಿಂದ ಇವತ್ತು ಬಂದು ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೀನಿ.